ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ಮಾಡ್ತಾಯಿದ್ದೀನಿ ಒಂದು ರೆಸಿಪಿ ಎಗ್ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ತೊಗೊಂಡಿದ್ದೀನಿ ನಾನು 3 ಎಗ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ತೊಗೊಳ್ಳಿ, ನನಗೆ 3 ಸಾಕಾಗುತ್ತೆ. ಆಮೇಲೆ 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಮಸಾಲೆಗೆ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 1 ಕಾಯಿ ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು, ಮಿಕ್ಸರಲ್ಲಿ ಹಾಕಿ ಇದು ಪುಡಿ ಮಾಡೋಕ್ಕೆ ತೊಗೊಂಡು ಬರ್ತೀನಿ. ಮೊದಲಿಗೆ ಹಿಟ್ಟನ್ನು ಕಲಸುವ. ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು. ಇದನ್ನು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀರು ಹಾಕ್ಕೊಂಡು, ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದು ಉಂಡೆ ಮಾಡಬೇಕು. ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೂಸ್ ಇರಲಿ ಅಷ್ಟೇ. ಇದನ್ನು ಮೊದಲು ಮಿಕ್ಸ್ ಮಾಡುವ. ನೋಡಿ, ಚಪಾತಿ ಹಿಟ್ಟು ರೆಡಿ ಆಯಿತು. ಪರೋಟ ಮಾಡೋದಕ್ಕೆ ಪರೋಟ ಹಿಟ್ಟು ರೆಡಿ ಆಯಿತು. ನೋಡಿ, ಈ ಥರ ಕಲಸಿಟ್ಟಿದ್ದೀನಿ. ಸಾಫ್ಟಾಗಿ ಕಲಿಸ್ಬೇಕು. ಸೈಡಲ್ಲಿ ಇಡು ಇದನ್ನು. ಇನ್ನು ಮಿಕ್ಸ್ ಜಾರಿಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಪುಡಿ ಮಾಡುವ. ಪುಡಿ ಮಾಡಿ ತೊಗೊಂಡು ಬರ್ತೀನಿ. ಮಿಕ್ಸ್ ಜಾರಿಗೆ ಹಾಕಿ ಪುಡಿ ಮಾಡಿ ತಂದಿದ್ದೀನಿ. ನೋಡಿ, ಪೇಸ್ಟ್ ಮಾಡಿ ತಂದಿದ್ದೀನಿ. ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಅದಕ್ಕೊಂದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ. ಸ್ವಲ್ಪ ಫ್ರೈ ಮಾಡಿ ಸಾಕು. ಚೆನ್ನಾಗಿ ಫ್ರೈ ಆಗಬೇಕಿದೆ. ಇದರಲ್ಲಿದ್ದ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ. ಸ್ವಲ್ಪ ಡ್ರೈ ಆಗಿ ತೆಗೆಯುವ. ಸಾಕಿನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಫ್ರೈ ಆಗಿದೆ. ನಾನು ಎಗ್ಗನ್ನು ಚೆನ್ನಾಗಿ ಚಾಪರಲ್ಲಿ ಚಾಪ್ ಮಾಡಿದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ಹಿಟ್ಟು ತಗೊಂಡು ಒಂದು ಚಪಾತಿ ಥರ ಮಾಡಿ ಇದಕ್ಕೆ ಫಿಲ್ಲಿಂಗ್ ಇಡುವ. ನೋಡಿ, ಸ್ವಲ್ಪ ಫಿಲ್ಲಿಂಗ್ ಇಟ್ಟಿದ್ದೀನಿ. ಇನ್ನು ಇದನ್ನು ಉಂಡೆ ಥರ ಮಾಡಬೇಕು. ನೋಡಿ, ಈ ಥರ ಮಾಡ್ತೀನಿ. ಇದನ್ನು ಇದು ಪ್ರೆಷರ್ ಹಾಕಿ ಅಲ್ಲ, ಆಮೇಲೆ ಜಾಗ್ರತವಾಗಿ ಇದನ್ನು ಲಟ್ಟಿಸುವ. ನೋಡಿ, ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ. ಇದನ್ನು ಈಗ ಲಟ್ಟಿಸಬೇಕು. ನೋಡಿ, ಗ್ಯಾಸನ್ನು ಆನ್ ಮಾಡಿ ಒಂದು ತವ ಇಟ್ಟಿದ್ದೀನಿ. ಪರೋಟ ಕೂಡ ರೆಡಿಯಾಗಿದೆ. ಇದಕ್ಕೆ ಹಾಕುವ. ಇನ್ನು 2 ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಒಂದು ಕಡೆ ಚೆನ್ನಾಗಿ ಫ್ರೈ ಆಗುವಾಗ ಟರ್ನ್ ಮಾಡಿ ಹಾಕಿ ಇನ್ನೊಂದು ಕಡೆ ಬೇಯಿಸಬೇಕು. ಆವಾಗ ತುಪ್ಪವನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಟರ್ನ್ ಮಾಡಿ ಹಾಕಿದ್ದೀನಿ. 2 ಕಡೆಯೂ ಚೆನ್ನಾಗಿ ತುಪ್ಪ ಹಾಕೋಬೇಕು. ಫ್ರೈ ಆಯಿತು ಒಂದು ತೆಗಿತಾ ಇದ್ದೀನಿ. ಈಗ ಮತ್ತೊಂದು ಪರೋಟವನ್ನು ಹಾಕಿದ್ದೀನಿ. ಇದನ್ನು ಕೂಡ 2 ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ನೋಡಿ, ಎಗ್ ಪರೋಟ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ. ತುಂಬ ಸಾಫ್ಟ್ ಕೂಡ ಇರುತ್ತೆ. ನೋಡಿ, ಬಿಸಿ ಬಿಸಿಯಾಗಿ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿದೆ. ನೋಡಿ, ಒಳಗಡೆಲ್ಲ ಫಿಲ್ಲಿಂಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಗ್ ಪೀಸಲ್ಲಿ ಒಳಗಡೆ ನೋಡಿ ಈ ಥರ ಇರುತ್ತೆ. ಚಾಪ್ ಮಾಡಿ ಹಾಕಿದ್ದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.